ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಬಗ್ಗೆ ವಿಡಿಯೋಸು. ಈ ಶ್ರಾವಣ ಮಾಸದಲ್ಲಿ ನಮಗೆ ಶಿವನನ್ನು ಪೂಜಿಸಲು 5 ಸೋಮವಾರಗಳು ಸಿಗುತ್ತದೆ. ಶ್ರಾವಣ ಸೋಮವಾರದಂದು ಈ ದೀಪವನ್ನು ಶಿವನ ಮುಂದೆ ಬೆಳಗುವುದರಿಂದ ಭಕ್ತರ ಸುಖ, ಶಾಂತಿ, ಸಂತೋಷ, ನೆಮ್ಮದಿ ಹಾಗೂ ಸಮೃದ್ಧಿಯನ್ನು ಹೊಂದುತ್ತಾರೆ. 5 ಶ್ರಾವಣ ಸೋಮವಾರ ನಾವು ಬೆಳಗಬೇಕಾದ ದೀಪ ಯಾವುದು? ಶ್ರಾವಣ ಸೋಮವಾರ ದೀಪವನ್ನು ತಪ್ಪದೆ ಬೆಳಗಿ. ಈ ವಿಡಿಯೋದಲ್ಲಿ ಶ್ರಾವಣ ಸೋಮವಾರ ಈ ದೀಪಗಳು ಬೆಳಗಬೇಕು. ಶ್ರಾವಣ ಸೋಮವಾರ ಶಿವ ಪೂಜೆ ವಿಧಾನ, ಶ್ರಾವಣ ಸೋಮವಾರ ಶಿವ ದೀಪ ಬೆಳಗುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ವಿಡಿಯೋ ಹೋಗೋಕೆ ಮುಂಚೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಇಂದಿನಿಂದ ಅಂದರೆ ಆಗಸ್ಟ್ 5ರ ಸೋಮವಾರದಿಂದ ಈ ಶ್ರಾವಣ ಮಾಸ ಆರಂಭವಾಗಿದೆ. ಈ ಮಂಗಲಕರ ಮಾಸದಲ್ಲಿ ಭಗವಾನ್ ಶಿವನನ್ನು ಪೂಜಿಸುವುದರ ಜೊತೆಗೆ ಧಾರ್ಮಿಕ ನಿಯಮಗಳನ್ನು ಮಾಡುವುದು ಕೂಡ ಅತ್ಯಂತ ಮಂಗಲಕರವೆಂದು ಪರಿಗಣಿಸಲಾಗಿದೆ. ಶಿವನಲ್ಲಿನ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು, ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಶ್ರಾವಣ ಮಾಸವು ಅತ್ಯಂತ ಮಹತ್ತರವಾದ ಮಾಸವಾಗಿದೆ. ಶ್ರಾವಣ ಮಾಸದ ಪ್ರತಿಯೊಂದು ದಿನವೂ ತನ್ನದೇ ಆದ ಮಹತ್ವವನ್ನು ಹೊಂದಿದ್ದರೂ ಶ್ರಾವಣ ಮಾಸದ ಸೋಮವಾರ ಶಿವಭಕ್ತರಿಗೆ ವಿಶೇಷವಾದ ದಿನವಾಗಿರುತ್ತದೆ. ಶ್ರಾವಣ ಸೋಮವಾರದ ದಿನದಂದು ವಿಧಿವಿಧಾನಗಳ ಪ್ರಕಾರ ಶಿವನನ್ನು ಪೂಜಿಸುವುದರಿಂದ ವ್ಯಕ್ತಿಯು ತಾನು ಜೀವನದಲ್ಲಿ ಬಯಸಿದ ಫಲವನ್ನು ಪಡೆದುಕೊಳ್ಳುತ್ತಾನೆ. ಈ ಮಾಸದಲ್ಲಿ ನಮಗೆ 5 ಸೋಮವಾರಗಳು ಸಿಗುತ್ತದೆ. ಈ 5 ಸೋಮವಾರಗಳ ಕಾಲ ಭಕ್ತರು ಶಿವನ ಮುಂದೆ ದೀಪವನ್ನು ಬೆಳಗಿಸುವುದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ. 5 ಶ್ರಾವಣ ಸೋಮವಾರ ನಾವು ಶಿವನಿಗೆ ಬೆಳಗುವ ದೀಪದ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ. 1ನೇದು, ಶ್ರಾವಣ ಸೋಮವಾರ ದೀಪಗಳನ್ನು ಬೆಳಗುವುದು ಹೀಗೆ. ಶಿವನಿಗೆ ಪ್ರಿಯವಾದ ಶ್ರಾವಣ ಮಾಸದಲ್ಲಿ ಸೋಮವಾರದಂದು ಶಿವನಿಗೆ ದೀಪವನ್ನು ಬೆಳಗುವುದು ಹೆಚ್ಚಿನ ಮಹತ್ವವನ್ನು ಒಳಗೊಂಡಿದೆ. ಶ್ರಾವಣ ಮಾಸದ 5 ಸೋಮವಾರಗಳವರೆಗೆ ಶಿವನಿಗೆ ಸಾಸಿವೆ ಎಣ್ಣಿನ ದೀಪವನ್ನು ಬೆಳಗಿಸಬೇಕು. ಈ ದೀಪವನ್ನು ಬೆಳಗಿಸುವಾಗ ನೀವು ಇದರಲ್ಲಿ ಕಲವಾ ದಾರವನ್ನು ಬಳಸಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ಇಲ್ಲಿ ನೀವು ಸಾಮಾನ್ಯವಾಗಿ ಬಳಸುವ ಹತ್ತಿಯ ಬತ್ತಿಯನ್ನು ದೀಪಕ್ಕೆ ಬಳಸಬಾರದು. ಕೆಂಪು ಅಥವಾ ಹಳದಿ ಬಣ್ಣದ ಕಲವಾ ದಾರವನ್ನು ತೆಗೆದುಕೊಂಡು ಶಿವನಿಗೆ ದೀಪವನ್ನು ಬೆಳಗಿಸಬೇಕು. ಇದರ ಹೊರತಾಗಿ ನೀವು ಜನಿವಾರದ ದಾರವನ್ನು ಕೂಡ ದೀಪದ ಬತ್ತಿಯಾಗಿ ಬಳಸಬಹುದು. ದೀಪವನ್ನು ಬೆಳಗಿಸುವ ಮೊದಲು ಕಲವಾ ದಾರವನ್ನು ತೆಗೆದುಕೊಂಡು ಕೈಯಲ್ಲಿ ಚೆನ್ನಾಗಿ ಹೆಣೆದು ಬತ್ತಿಯ ಆಕಾರಕ್ಕೆ ತಂದು ನಂತರ ಹಿತ್ತಾಳೆಯ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಸೇರಿಸಿ ಅದರಲ್ಲಿ ಕಲವಾ ದಾರವನ್ನು ನೆನೆಸಿ ದೀಪವನ್ನು ಬೆಳಗಿಸಬೇಕು. 2ನೇದು, ಶ್ರಾವಣ ಸೋಮವಾರ ಈ ದೀಪವನ್ನು ಬೆಳಗಿಸಿ. ಶ್ರಾವಣ ಮಾಸದ ಎಲ್ಲಾ ಸೋಮವಾರವೂ ಶಿವ ಪೂಜೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ಸಾವನ ಎಲ್ಲಾ 5 ಸೋಮವಾರಗಳಲ್ಲಿ ಶಿವನನ್ನು ಪೂಜಿಸುವಾಗ ಸಾಸಿವೆ ಎಣ್ಣೆಯ ದೀಪವನ್ನು ಶಿವನ ಮುಂದೆ ಬೆಳಗಿಸಬೇಕು. ಇದಲ್ಲದೆ ಶುದ್ಧ ಹಸುವಿನ ತುಪ್ಪವನ್ನು ಬಳಸಿಕೊಂಡು ಕೂಡ ಶಿವನಿಗೆ ದೀಪವನ್ನು ಬೆಳಗಿಸಬಹುದು. ನೀವು ಶಿವನ ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸುತ್ತಿದ್ದರೆ ಅದರ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಬೇಕು. ಒಂದು ವೇಳೆ ನೀವು ಶಿವಲಿಂಗವನ್ನು ಪೂಜಿಸುತ್ತಾರೆ ಅದರ ಮುಂದೆ ಸಾಸಿವೆ ಎಣ್ಣಿನ ದೀಪವನ್ನು ಬೆಳಗಿಸಬೇಕು. ಇದರಿಂದ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಾ. ಶ್ರಾವಣ ಸೋಮವಾರ ದೀಪ ಹಚ್ಚುವುದರ ಪ್ರಯೋಜನ ಏನು? 3ನೇದು, ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸುವುದರೊಂದಿಗೆ ದೀಪವನ್ನು ಬೆಳಗುವುದು ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಈ ದಿನದಂದು ಕಲವಾ ದಾರದಿಂದ ಬತ್ತಿಯನ್ನು ತಯಾರಿಸಿ ಬತ್ತಿಯಿಂದ ಶಿವನಿಗೆ ದೀಪವನ್ನು ಬೆಳಗುವುದು ಶಿವನ ಅಪಾರ ಅನುಗ್ರಹ ನಿಮ್ಮ ಮೇಲೆ ಇರುವಂತೆ ಮಾಡುತ್ತದೆ. ಅರ್ಧಕ್ಕೆ ನಿಂತು ಹೋದ ನಿಮ್ಮ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ವಿಶೇಷ ಏನೆಂದರೆ ಈ ರೀತಿ ಮಾಡುವುದರಿಂದ ಜಾತಕದಲ್ಲಿರುವ ಎಲ್ಲಾ ರೀತಿಯ ಗ್ರಹ ದೋಷಗಳು ನಿವಾರಣೆ ಆಗುತ್ತದೆ. ಇದು ಸ್ನೇಹಿತರೆ ಈ ಶ್ರಾವಣ ಸೋಮವಾರ ನೀವು ಮಾಡಬೇಕಾಗಿರೋ ಕೆಲಸಗಳು. ಈ ವಿಡಿಯೋ ಎಲ್ಲ ಕೂಡ ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಹಾಗೂ ಕೌಟುಂಬಿಕ ಸಮಸ್ಯೆಗಳು ದೂರವಾಗುತ್ತದೆ. ಈ ವಿಡಿಯೋ ನಿಮ್ಗೆ ಉಪಯೋಗ ಅನಿಸಿದರೆ ಖಂಡಿತ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯ.